ವೈದ್ಯೋ ನಾರಾಯಣೋ ಹರಿ ಅಂದ್ರೆ ವೈದ್ಯರು ನಮ್ಮ ಜೀವ ಉಳಿಸುವ ಸಾಕ್ಷಾತ್ ದೇವರಂತೆ ಅಂತ ಜನ ನಂಬಿದ್ದಾರೆ. ಆದರೆ ವೈದ್ಯರಿಗೆ ಕಳಂಕ ತರುವಂತಹ ಇಲ್ಲೊಬ್ಬ ಕಾಮುಕ ರೇಡಿಯಾಲಜಿಸ್ಟ್ ಸ್ಕ್ಯಾನಿಂಗ್ ನೆಪದಲ್ಲಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಬೆದರಿಕೆ ಹಾಕಿದ್ದಾನೆ. ಅಷ್ಟಕ್ಕೂ ಯಾರಿ ಕಾಮಿಷ್ಟ ಡಾಕ್ಟರ್ ಅಂತೀರಾ? ನೀವೇ ನೋಡಿ. ಮಹಿಳೆಯ ಖಾಸಗಿ ಅಂಗ ಸ್ಪರ್ಶಿಸಿ ಲೈಂಗಿಕ ದೌರ್ಜನ್ಯ. ಸ್ಕ್ಯಾನಿಂಗ್ ವೇಳೆ ರೇಡಿಯಾಲಜಿಸ್ಟ್ ವೈದ್ಯನಿಂದ ಕಿರುಕುಳ. ಕಾಮಾಂಧ ವೈದ್ಯನಿಗೆ ಖಾಕಿಯ ಶ್ರೀರಕ್ಷೆ. ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬರು ಆಸ್ಪತ್ರೆಗೆ ಹೋದಾಗ ಸ್ಕ್ಯಾನಿಂಗ್ ಮಾಡೋ ನೆಪದಲ್ಲಿ ಕಾಮುಕ ವೈದ್ಯ ಖಾಸಗಿ ಅಂಗಗಳನ್ನ ಮುಟ್ಟಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ. ಅಷ್ಟೇ ಅಲ್ಲದೆ ಆ ಮಹಿಳೆಗೆ ಕೊಲೆ ಬೆದರಿಕೆ ಹಾಕಿರೋ ಅಮಾನವೀಯ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಪ್ಲಾಸ್ಮಾ ಮೆಡಿನೋಸ್ಟಿಕ್ಸ್ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರೇಡಿಯಾಲಜಿಸ್ಟ್ ವೈದ್ಯ ಜಯಕುಮಾರ್ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಧಮಕಿ ಹಾಕಿದ್ದಾನೆ. ಕಳೆದ ಹಲವು ದಿನಗಳಿಂದ ನೊಂದ ಮಹಿಳೆ ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ಲು. ನಿನ್ನೆ ಆನೇಕಲ್ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ತೆರಳಿದ್ದು ಅಲ್ಲಿನ ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಬರಲು ಸೂಚಿಸಿದ್ದಾರೆ. ಆಕೆಯ ಪತಿ ಪ್ಲಾಸ್ಮಾ ಮೆಡಿನೋಸ್ಟಿಕ್ಸ್ ಸ್ಕ್ಯಾನಿಂಗ್ ಸೆಂಟರ್ಗೆ ಕರೆದೊಯ್ದಿದ್ರು. ಅಲ್ಲಿ ಸ್ಕ್ಯಾನಿಂಗ್ ಮಾಡುತ್ತಿದ್ದ ಕಾಮಪಿಶಾಚಿ ಜಯಕುಮಾರ್ ಆಕೆಯ ಖಾಸಗಿ ಅಂಗಗಳನ್ನ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದನ್ನ ಪ್ರಶ್ನಿಸಿದಾಗ ನಾನು ಮಾಡುವುದೇ ಹೀಗೆ, ಬೇಕಿದ್ರೆ ಮಾಡಿಸಿಕೋ, ಇಲ್ಲದಿದ್ರೆ ಹೊರ ಹೋಗುವಂತ ಗದರಿದ್ದಾನೆ. ಅಲ್ಲದೆ ನೀನು ಸರಿಯಾಗಿ ನೀರು ಕುಡಿದಿಲ್ಲ ಎಂದು ಹೊರ ಕಳುಹಿಸಿದ್ದಾನೆ. ನಾನು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಹೋಗಿದ್ದೆ. ಸ್ಕ್ಯಾನಿಂಗ್ ಫುಲ್ ಮುಗ್ದೋಗಿತ್ತು. ಸ್ಕ್ಯಾನಿಂಗ್ ಮುಗ್ದೋಗಿದೆ, ಮತ್ತೆ ಏನು ಬರಬೇಕು ಅಂತ ಹೇಳಿದ್ದೆ. ಇಲ್ಲ 2 ಗ್ಲಾಸ್ ನೀರು ಕುಡೀರಿ ಮತ್ತೆ ಸ್ಕ್ಯಾನ್ ಮಾಡಬೇಕು ಅಂತಂದರು. ನಾನು ನೀರು ಕುಡಿದ್ಬಿಟ್ಟು ವೇಟ್ ಮಾಡ್ತಾಯಿದ್ದೆ. ಆಮೇಲೆ ಅವ್ರಿಗೆ ಹೇಳಿದೆ, ಇಲ್ಲ ಡಾಕ್ಟರ್ ಸರಿ ಇಲ್ಲ, ನನಗೆಲ್ಲೆಲ್ಲೋ ಕೈ ಹಾಕ್ತಾನೆ, ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಪೇನ್ ಇದೆ, ಇಲ್ಲಿ ಸ್ಕ್ಯಾನ್ ಮಾಡಿ ಅಂದರೆ ಎಲ್ಲೆಲ್ಲೋ ಕೈ ಹಾಕ್ತಾ ಇದ್ದಾರೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಬಟ್ ನಮ್ಮ ಮನೆಯವ್ರು ಹಂಗೆ ಮಾಡ್ತಾರೆ ಡಾಕ್ಟ್ರು. ಇಲ್ಲ ನನಗೆ ಗೊತ್ತು, ನಾನು ಒಳಗಡೆ ಏನು ನಡೆದಿದೆ ಅಂತ ನನಗೆ ಗೊತ್ತು. ಹೋಗಿದ್ದಾರೆ 2-3 ದಿವಸದಿಂದ ಹೊಟ್ಟೆ ನೋವು ಅಂತ. ಆ ಹೆಣ್ಮಗುಗೆ ಹೊಟ್ಟೆ ನೋವಿಗೆ ಸ್ಕ್ಯಾನಿಂಗೇ ಬರ್ದು ಕೊಟ್ಟಿದ್ದಾರೆ. ಈ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಾಮ್ಮ ಅಂತ. ಅವಳು ನೋವು ತಡಿಲಾರ್ದಿರ ಇವಾಗ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಕಾಯಿದು ಅವರು ಇದು ಮಾಡಿಸ್ಕೊಂಡು ಬರೋಕ್ಕಾಗಿಲ್ಲ. ಅದಕ್ಕೋಸ್ಕರವಾಗಿ ಪ್ರೈವೇಟ್ಗೆ ಹೋಗಿದ್ದಾರೆ. ಪ್ಲಾಸ್ಮಾ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಆನೇಕಲ್ಲಲ್ಲಿ ಐತೆ ಸ್ಕ್ಯಾನಿಂಗ್ ಸೆಂಟ್ರ್, ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗಿ ಅವರು ಸ್ಕ್ಯಾನಿಂಗ್ ಮಾಡಿಸ್ಕೊಳೋ ಟೈಮಲ್ಲಿ ಆ ಹೆಣ್ಮಗು ಮೇಲೆ ಸ್ವಲ್ಪ ಇದು ದೌರ್ಜನ್ಯ ಮಾಡಿದ್ದಾರೆ ಆ ಡಾಕ್ಟ್ರು. ಇನ್ನು ಸ್ಕ್ಯಾನಿಂಗ್ ವೇಳೆ ವೈದ್ಯನ ಅಸಭ್ಯ ವರ್ತನೆ ಬಗ್ಗೆ ನೊಂದ ಪತ್ನಿ ಪತಿಗೆ ತಿಳಿಸಿದ್ದು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹಣವಿಲ್ಲ ಎಂದು ಪತಿ ತಲೆ ಕೆಡಿಸಿಕೊಂಡಿಲ್ಲ. ಆದರೆ ಧೈರ್ಯ ಮಾಡಿದ ಮಹಿಳೆ ಮತ್ತೆ ಸ್ಕ್ಯಾನಿಂಗಿಗೆ ಹೋಗುವಾಗ ಮೊಬೈಲ್ನಲ್ಲಿ ರೇಡಿಯಾಲಜಿಸ್ಟ್ ವೈದ್ಯ ಜಯಕುಮಾರ್ನ ಲೈಂಗಿಕ ದೌರ್ಜನ್ಯದ ವಿಡಿಯೋ ಮಾಡಿ ಗಂಡನಿಗೆ ತೋರಿಸಿದ್ದಾಳೆ. ಈ ವಿಚಾರವನ್ನ ಸ್ಥಳೀಯರಿಗೆ ಮತ್ತು ಕುಟುಂಬಸ್ಥರಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡಿದ್ದು ಕಾಮುಕನ ಕೃತ್ಯವನ್ನ ವಿರೋಧಿಸಿದ್ದಾರೆ. ಮಾತ್ರವಲ್ಲದೆ ಆರೋಪಿ ವೈದ್ಯನನ್ನ ಠಾಣೆಗೆ ಕರೆದೊಯ್ದು ದೂರು ನೀಡಿದ್ದಾರೆ. ದೂರು ಪಡೆದುಕೊಂಡ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಆತ ಆರೋಪಿಯನ್ನ ಬಿಟ್ಟು ಕಳಿಸಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಸ್ಥಳೀಯರು ಆರೋಪಿ ಇನೋವಾ ಕಾರಿನಲ್ಲಿ ಎಸ್ಕೇಪ್ ಆಗುವುದನ್ನ ಪ್ರಶ್ನಿಸಿದಾಗ ಯಾರೋ ಕಾಯುತ್ತಿದ್ದಾರೆ, ಬರುತ್ತೇನೆ ಎಂದಿದ್ದಾನಂತೆ. ನಿನ್ನೆ ಆನೇಕಲ್ಲಲ್ಲಿ ಸುಮಾರು ಒಂದು 3-3:30 ಆನೇಕಲ್ ವಿಧಾತ ಸ್ಕೂಲ್ ಹೋಗೋ ರೋಡಲ್ಲಿ ಒಂದು ಪ್ಲಾಸ್ಮಾ ಅಂತ ಒಂದು ಸ್ಕ್ಯಾನಿಂಗ್ ಸೆಂಟ್ರ್ ಇದೆ. ಆ ಸ್ಕ್ಯಾನಿಂಗ್ ಸೆಂಟ್ರಿಗೆ ಒಂದು ಹೆಣ್ಮಗಳು, ಒಂದು ಅಲ್ಪಸಂಖ್ಯಾತ ಹೆಣ್ಮಗಳು, ಸುಮಾರು ಒಂದು 34 ವರ್ಷ, ತುಂಬ ಏನೋ ಪೇನ್ ಆಗ್ತಿದೆ ಅನ್ನೋ ಒಂದು ವಿಚಾರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊತಾರೆ. ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಏನೋ ಡಾಕ್ಟ್ರು ಬರ್ಕೊಡ್ತಾರೆ. ಇಲ್ಲೆಲ್ಲೂ ಇಲ್ಲ, ಅಲ್ಲೊಂದೇ ಸ್ಕ್ಯಾನಿಂಗ್ ಸೆಂಟ್ರ್ ಇರೋದು, ಏನು ಪ್ಲಾಸ್ಮಾ ಅನ್ನೋದು ವಿಧಾತ ಸ್ಕೂಲು ಸೆಂಟ್ರಲ್ಲಿ. ನಿನ್ನೆ ಒಂದು ಆನೇಕಲ್ನಲ್ಲಿ ಒಂದು ಸ್ಕ್ಯಾನಿಂಗ್ ಹಿಡಿಯೋಕೆ ಒಂದು ಮಗು ಹೋಗಿತ್ತಂತ ಗೊತ್ತಾಯಿತು. ವಿಚಾರ ನಂಗೆ 7-7:30ಗೆ ಫೋನ್ ಮಾಡಿದ್ರು ಸ್ಟೇಷನ್ನಿಂದ. ಹಿಂಗಾಗಿದೆ, ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿದರು, ಹಿಂಗಾಗಿದೆ ಅಣ್ಣ, ಅಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಮಗುಗೆ, ಸ್ಕ್ಯಾನಿಂಗ್ ಹಿಡಿಯೋಕೆ ಹೋಗಿದ್ರು, ಅಲ್ಲಿ ಡಾಕ್ಟ್ರು ಕೆಟ್ಟದಾಗಿ ಬಿಹೇವ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಸ್ಟೇಷನ್ ತಗೊಂಡ್ರೆ ಅವ್ರು 3 ಜನ ಬಂದಿದ್ರಂತೆ ಸ್ಟೇಷನ್ಗೆ. ಸ್ಟೇಷನ್ನಲ್ಲಿ ಯಾರಿಗೂ ಗೊತ್ತಿಲ್ಲ, ಬಂದವರೇ ಹೋಗ್ಬಿಟ್ಟಿದ್ದಾರೆ. ಪೊಲೀಸವ್ರಿಗೂ ಇವ್ರು ಯಾರು ಬಂದವರೆ ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ವಿಚಾರ ಬಂದವರೇ ಏನೋ ಬಂದಿದ್ದಾನೆ ಅಂತ ಹೋಗ್ಬಿಟ್ಟಿದ್ದಾನೆ.
ಒಟ್ನಲ್ಲಿ ಚಿಕಿತ್ಸೆ ನೀಡಿ ಜೀವ ಉಳಿಸಬೇಕಿರೋ ವೈದ್ಯ ನರರಾಕ್ಷಸನಿಗೆ ಶಿಕ್ಷೆ ಕೊಡೋ ಬದಲು ಆತನಿಗೆ ಪೊಲೀಸರೇ ಶ್ರೀರಕ್ಷೆ ನೀಡಿದ್ರ ಅನ್ನೋ ಸವಾಲೆದ್ದಿದೆ. ಇತ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿ ಪೊಲೀಸ್ ಸಿಬ್ಬಂದಿ ಹಾಗೂ ಕಾಮುಕ ವೈದ್ಯನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.